ಐಕಾನ್ ಎಲಿವೇಟರ್ಸ್ ರವರ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೈಸೂರಲ್ಲಿ ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾ ಸಂಭ್ರಮ ಕಳೆಗಟ್ಟಿದೆ. ದಸರಾ ಆನೆಗಳಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅರಮನೆ ಅಂಗಳದಲ್ಲಿ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 14 ಆನೆಗಳಿಗೂ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಕೆ ಮಾಡಿದ್ರು. ದಸರಾಗೆ ಬಂದಿರುವಂತಹ ಮಾವುತರು ಕಾವಾಡಿಗರಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅದು ನಿಮ್ಮನ್ನು ಮುಟ್ಟುತ್ತೆ. ಆಯ್ತು ಬನ್ನಿ ಬನ್ನಿ ಅಣ್ಣ. ಅಣ್ಣ ಒಚ್ಚನ ಕಾಣ್ತಾ ಇಲ್ಲ. ಮೊಬೈಲ್ ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಈ ಕಾವಾಡಿಗರಿಗೆ ಅವರೇ ಖುದ್ದು ನಿಂತು ಊಟವನ್ನು ಬಡಿಸ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮತ್ತು ಅವರ ಆರೋಗ್ಯವನ್ನು ಕೂಡ ವಿಚಾರಿಸ್ತಾ ಇದ್ದಾರೆ ಶೋಭಾ ಕರಂದ್ಲಾಜೆ ಅವರು. ಮತ್ತೊಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಿ, ಆನೆಗಳ ಜೊತೆ ಕೂಡ ನಿಂತುಕೊಂಡು ಅವರು ಕೂಡ ಪೋಸ್ ಕೊಟ್ಟು ಈ ಫೋಟೋವನ್ನು ತೆಗೆಸ್ಕೊಳ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಈ 14 ಆನೆಗಳಲ್ಲಿ ಭೀಮಾ ಆನೆ ಬಹಳಷ್ಟು ಆಕರ್ಷಣೀಯವಾಗಿದೆ. ಯಾಕೆಂತಂದರೆ ಕರೆದಿದ ತಕ್ಷಣ ರಿಯಾಕ್ಟ್ ಮಾಡ್ತಾನೆ ಭೀಮಾ. ಸೊ ಈ ಕಳೆದ ನಾವು 15 ದಿನಗಳಿಂದಲೂ ಏನು ನೋಡ್ಕೊಳ್ತಾ ಬರ್ತಾ ಇದ್ದೀವಿ, ಈ 10 ದಿನಗಳಲ್ಲಿ ನಾವು ಗಮನಿಸಿದಂತಹ ವಿಚಾರ ಏನಪ್ಪ ಅಂತಂದರೆ, ಭೀಮಾ ನಾವು ಕರೆದ ತಕ್ಷಣ ಅವನು ಬರ್ತಾನೆ, ಬಂದು ರಿಯಾಕ್ಟ್ ಮಾಡ್ತಾನೆ. ಬೇರೆ ಯಾವ ಆನೆಗಳು ಕೂಡ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ಮಕ್ಕಳನ್ನೂ ಕೂಡ ರಂಜಿಸಿದ್ದಾನೆ ಭೀಮಾ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಚಾಮುಂಡಿ ಬೆಟ್ಟವನ್ನು ಹತ್ತಿ ತಾಯಿಯ ದರ್ಶನವನ್ನು ಪಡೆದು ಮಾವುತರು ಮತ್ತು ಕಾವಡಿಗರಿಗೆ ಉಪಹಾರವನ್ನು ಕೊಡುವಂಥ ಒಂದು ಪದ್ಧತಿಯನ್ನು ನಾವು ಮುಂದುವರಿಸಿದ್ದೀವಿ. ನಮ್ಮೆಲ್ಲ ನಾಯಕರು, ನಮ್ಮೆಲ್ಲ ಕಾರ್ಯಕರ್ತರು ಬಹಳ ಖುಷಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಭಾಗವಹಿಸ್ತಾರೆ. ಅದಕ್ಕಿಂತ ಹೆಚ್ಚು ವರ್ಷದ 11 ತಿಂಗಳು ಕಾಡಲ್ಲಿರುವಂಥ ಮಾವುತರು ಮತ್ತು ಕಾವಾಡಿಗರು ಯಾರು ನಮ್ಮ ದಸರಾ ಆನೆಯನ್ನು ಅತ್ಯಂತ ಚೆನ್ನಾಗಿ ನೋಡ್ಕೊತಾರೆ, ಅವರು ನಾಡಿಗೆ ಬರುವಂಥ ಕಾಲ ಇದು. 1 ತಿಂಗಳು ಇಲ್ಲಿ ಇದ್ದು ಇಲ್ಲಿ ದಸರಾದಲ್ಲಿ ಭಾಗವಹಿಸಿ ತಾಯಿ ಚಾಮುಂಡಿಯನ್ನು ಆನೆಯಲ್ಲಿ ಹೊರಿಸಿ ವಾಪಸ್ ಹೋಗುವಂಥ ಸಂದರ್ಭದಲ್ಲಿ ಇವತ್ತು ಮಾವುತರು ಮತ್ತು ಕಾವಾಡಿಗರು ಅವರ ಮಕ್ಕಳು ಖುಷಿಯಾಗಿದ್ದಾರೆ. ಅವರ ಮಕ್ಕಳನ್ನು ಮಾತಾಡ್ಸೋಕ್ಕೆ ಖುಷಿಯಾಗುತ್ತೆ. ಯಾಕೆಂದರೆ ಹಿಂದೆ ಅವರು ಕಾಡಿನ ಉತ್ಪನ್ನಗಳನ್ನು ಮಾರಾಟ ಮಾಡಿ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಕೂಲಿನಾಲಿ ಮಾಡಿ ಜೀವನ ಮಾಡ್ತಾಯಿದ್ರು. ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಅವರಿಗೆ ಸರ್ಕಾರಿ ನೌಕರನಾಗಿ ಮಾಡಿ ಇವತ್ತು ಒಬ್ಬೊಬ್ಬರಿಗೆ ಕೂಡ 35-40 ಸಾವಿರ ಸಂಬಳ ಅವರಿಗೆ ಬರ್ತಾ ಇದೆ. ನಾನು ಒಂದು ಕಂಡೀಷನನ್ನು ಹಾಕಿದ್ದೆ ಅವತ್ತು, ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು, ಅವರನ್ನು ಶಾಲೆಗೆ ಕಳಿಸ್ಬೇಕು ಅನ್ನುವ ಕಂಡೀಷನ್ ಹಾಕಿದ್ದೆ. ಹೆಣ್ಮಕ್ಳಿಗೆ ಕೂರಿಸಿ ಹೇಳಿದ್ದೆ, ನಾನು ಸರ್ಕಾರಿ ನೌಕರರು, ನಿಮ್ಮ 7ನೇ ತರಗತಿಯ ವಿದ್ಯಾಭ್ಯಾಸವನ್ನು ಕೂಡ ರಿಲ್ಯಾಕ್ಸ್ ಮಾಡಿ ನಾವು ಕೊಡೋಕ್ಕೆ ಸಿದ್ಧ ಇದ್ದೀವಿ, ಕ್ಯಾಬಿನೆಟ್ಗೆ ಇದು ಹೋಗುತ್ತೆ. ಆದರೆ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಅವರು ಕಾಡಿನಿಂದ ನಾಡಿಗೆ ಬಂದು ಓದಬೇಕು ಅಂಥೇಳಿ ಇವತ್ತು ಬಹಳ ಜನ ಮಕ್ಕಳು ನಾವು 7ನೇ ತರಗತಿ, 8ನೇ ತರಗತಿ, ನಾವು SLC, ನಾವು PUC ಅಂತ ಹೇಳ್ತೀವಿ. ಇದು ನಮಗೆ ಹೆಚ್ಚು ಖುಷಿ ತಂದಿದೆ. ಅದಕ್ಕಾಗಿ ತುಂಬ ಆನಂದ ಆಗಿದೆ. ಮೈಸೂರು ದಸರಾ ನಮ್ಮೆಲ್ಲರ ಹಬ್ಬ, ಇದೊಂದು ನಾಡ ಹಬ್ಬ. ತಾಯಿ ಚಾಮುಂಡಿ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಹರಸಲಿ, ಜನರಿಗೆಲ್ಲರಿಗೂ ಕೂಡ ಸದ್ಬುದ್ಧಿಯನ್ನು ಕೊಡಲಿ ಮತ್ತು ಸಂತಸವನ್ನು ಕೊಡಲಿ, ಆರೋಗ್ಯವನ್ನು ಕೊಡಲಿ, ಸಂಪತ್ತನ್ನು ಕೊಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ತಾಯಿ ಚಾಮುಂಡಿಗೆ ನಿನ್ನೆ ಮಾಡಿದ್ದೀನಿ, ಇವತ್ತು ಮಾಡ್ತಾಯಿದ್ದೀನಿ.